अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे ಭಾರತಮಾತರಂ ಸ್ವಸ್ತ್ಯಸ್ತು ಸತಾಂ. ಸಂಪ್ರಶ್ನದ ಸಮಸ್ತ ವೇದಿಕೆಯ ಸಜ್ಜನರಿಗೆ ಹೃತ್ಪೂರ್ವಕವಾದ ವಂದನೆ. ಅನೇಕ ಜಿಜ್ಞಾಸೆಗಳಿಗೆ ಈ ವೇದಿಕೆಯಲ್ಲಿ ನಾವು ಉತ್ತರ ಹುಡುಕುವ ಪ್ರಯತ್ನದಲ್ಲಿರುವಂಥದ್ದು. ಇವತ್ತು ಒಂದು ಅಂಥದ್ದೇ ಜಿಜ್ಞಾಸೆ ಬಹಳ ಜನ ಮಾತಾಡಿಕೊಳ್ಳುವಂಥದ್ದು. ಉಪವಾಸ ಮಾಡೋದ್ರಿಂದ ಅನಾರೋಗ್ಯ ಆಗುತ್ತಾ, ಉಪವಾಸ ಮಾಡೋದ್ರಿಂದಲೇ ಆರೋಗ್ಯ ಕೆಡುತ್ತೆ ಅಂತ ಒಂದು ಇವತ್ತಿನ ಟ್ರೆಂಡ್. ಕೆಲವರಂತೂ ಏನು ಹೇಳಿದ್ರು ಡಾಕ್ಟರ್ ಹೇಳಿದ್ದಾರೆ 1 ಗಂಟೆಗೆ ತಿನ್ನಬೇಕು ಅಂತ ಬಟ್ಲ ಇಟ್ಕೊಂಡೇ ಇರ್ತಾರೆ. ಯಾವಾಗ ನೋಡಿದ್ರು ಒಂದು ಬ್ಯಾಗಲ್ಲಿ ಡಬ್ಬ ಇರುತ್ತೆ, ಆವಾಗ ತೆಗೆದು ಬಾಯಿಗೆ ಹಾಕ್ಕೊಳ್ತಾ ಇರ್ತಾರೆ. ಕೆಲವೊಂದು ಸರ್ತಿ ಯಾರಿಗಾದರೂ ಉಪವಾಸ ಮಾಡಿ ಏನಾದರೂ ಒಂಚೂರು ಸುಸ್ತಾಯಿತು ಅಂತಂದರೆ, ನೋಡಿ ನೀವು ಉಪವಾಸ ಮಾಡಿದ್ರಿಂದಲೇ ಹೀಗಾಗುತ್ತೆ, ಹಾಗೆ ಹೀಗೆ ಅಂತ ಅವರನ್ನು ಹೆದರಿಸಿ ಬಿಡ್ತಾರೆ ಬೇರೆ. ಇನ್ನು ಕೆಲವೊಮ್ಮೆ ಅನಾರೋಗ್ಯ ಬಂದಿದೆ ಅಂತ ಇಟ್ಕೊಳ್ಳಿ, ಯಾರಿಗೊಬ್ಬರಿಗೂ ಏನೋ ಅನಾರೋಗ್ಯ ಬಂದಿದೆ, ಅವ್ರು ಕೇಳ್ತಾರೆ ನೀವು ಉಪವಾಸ ಮಾಡ್ತೀರಾ? ಅವರು ಹೌದು ಹೇಳಿದ್ಮೇಲೆ ಮುಗೀತು. ನೀವು ಉಪವಾಸ ಮಾಡಿದ್ರಿಂದನೇ ಹೀಗಾಗಿದ್ದು, ಉಪವಾಸ ಮಾಡಲೇಬಾರ್ದು ನೀವು ಅಂತ ಅವರ ನಿಷ್ಠೆಗೆ ಕೊಳ್ಳಿ ಇಟ್ಟು ಬಿಡ್ತಾರೆ. ಆದರೆ ಸತ್ಯ ಏನು? ಉಪವಾಸ ಮಾಡೋದ್ರಿಂದ ಅನಾರೋಗ್ಯ ಆಗುತ್ತೆ ಅನ್ನೋದು ಸತ್ಯನ? 2 ಅಂಶವನ್ನು ಗ್ರಹಿಸಬೇಕು. ನಾವು ಏನು ಆಹಾರ ತಗೊಳ್ತೇವೆ ಅನ್ನೋದು ಒಂದು, ಮತ್ತು ಉಪವಾಸ ಮಾಡುವ ಮುನ್ನ ನಮ್ಮ ಸಿದ್ಧತೆ ಏನಿತ್ತು, ಇದೆರಡನ್ನು ನೋಡಬೇಕು ನಾವು. ತೆಗೆದುಕೊಳ್ಳುವ ಆಹಾರವೇ ವಿಷಪೂರಿತವಾಗಿದ್ದಾಗ ನಾವು ಆಹಾರದಿಂದ ಸಿಗಬೇಕಾದ ನಿಜವಾದ ಪ್ರೋಟೀನ್, ಅಥವಾ ನಾವು ಇವತ್ತಿನ ಭಾಷೆಯಲ್ಲಿ ಬೇರೆ ಬೇರೆ ದೇಹಕ್ಕೆ ಪುಷ್ಟಿಕರವಾದ ಸಂಗತಿಗಳೇನಿವೆ ಅದು ಸಿಗದೇ ಹೋದ ಸಂದರ್ಭದಲ್ಲಿ ಅಂತಹ ವ್ರತಾಚರಣೆ ಮಾಡುವುದರ ಪರಿಣಾಮ ಕೆಲವೊಮ್ಮೆ ಅಶಕ್ತಿ ಅಂತ ಅನ್ನೋದು ಮೂಡುವ ಸಾಧ್ಯತೆಗಳಿವೆ. ಈಗ ಅನ್ನ ಊಟ ಮಾಡಬೇಕು ಅಂತ ಇರುತ್ತೆ, ಆ ಅನ್ನದಲ್ಲಿ ಸತ್ವವೇ ಇಲ್ಲದೆ ಅದು ಮಣ್ಣು ತಿಂದ ಹಾಗೆ ಇದ್ದರೆ, ಮಣ್ಣು ತಿಂದರೆ ಆದರೂ ಸ್ವಲ್ಪ ಶಕ್ತಿ ಬರ್ಬೋದು, ಅನ್ನ ತಿಂದರೆ ಏನೂ ಇಲ್ಲ ಅಂತ ಅನ್ನೋ ಸ್ಥಿತಿ ಇರುತ್ತೆ. ಅಂಥದ್ದನ್ನು ಇಟ್ಟುಕೊಂಡು ನಾನು ಆಮೇಲೆ ಉಪವಾಸ ಮಾಡ್ತೇನೆ ಅಂತ ಕೂತ್ರೆ ಅಷ್ಟೂ ದಿವಸದಲ್ಲಿ ಏನೂ ಸಿಗದೆ ಈಗ ತಿನ್ನದೇ ಕುಳಿತದ್ರಿಂದ ಆಗುವ ಸುಸ್ತು ಅಥವಾ ಅಶಕ್ತಿ ಅದು ನಿಜವಾಗಿಯೂ ಒಂದು ರೀತಿ ಭಯ ಹುಟ್ಟಿಸುತ್ತೆ. ಆದರೆ ಆಹಾರದ ಪರಿಕ್ರಮದಲ್ಲಿ ಸ್ವಾಭಾವಿಕವಾಗಿ ಬೆಳೆದದ್ದನ್ನು ಬಹಳ ಗಮನಿಸಬೇಕಾದ್ದೇನೆಂದರೆ, ಎಷ್ಟು ಸಹಜವಾಗಿ ಆ ಪ್ರದೇಶಕ್ಕೆ ಯಾವುದು ಬೆಳೆಯುತ್ತೋ ಅಂಥದ್ದನ್ನು ಸ್ವೀಕಾರ ಮಾಡೋದ್ರಿಂದ ಎಂದೂ ಕೂಡ ತೊಂದರೆ ಆಗುವುದಿಲ್ಲ. ಯಾರು ಆ ರೀತಿ ಸಹಜವಾದ ಆಹಾರದ ಪ್ರಕ್ರಿಯೆಯಲ್ಲಿ ಜೀವನ ನಡೆಸ್ತಾ ಇರ್ತಾನೆ ಅವನು ಉಪವಾಸ ಮಾಡಿದರೆ ಏನೂ ಆಗಲ್ಲ. ಯಾಕೆಂದರೆ ಅವನ ಅಷ್ಟು ದಿವಸದ ಆಹಾರದಲ್ಲಿ ಏನು ಬೇಕಿತ್ತೋ ಅದೆಲ್ಲ ಇರುತ್ತೆ. ಆದ್ಮೇಲೆ ಆ ಒಂದು ದಿವಸ ಉಪವಾಸ ಮಾಡುವಾಗ ಅವನಿಗೆ ಯಾವುದೂ ಲೆಸ್ ಆಗಲ್ಲ. ಯಾಕೆಂದರೆ ಹಿಂದಿನ ದಿವಸಗಳಲ್ಲಿ ಇದ್ದ ಪದಾರ್ಥದ ಒಂದು ಕಂಟೆಂಟು ಅವನಿಗೆ ದೇಹದಲ್ಲಿ ಇದ್ದೇ ಇರುತ್ತೆ. ಹೆಚ್ಚು ಏನಾದರೂ ದೇಹಕ್ಕೆ ಅನಗತ್ಯವಾದದಿದ್ದರೆ ಅವತ್ತು ಅದು ಕರಗಿ ದೇಹ ಶುದ್ಧವಾಗುತ್ತೆ. ಇದು ಉಪವಾಸದ ನಿಜವಾದ ಹಿಂದಿನ ಉದ್ದೇಶ ಅಥವಾ ಹಿಂದಿನ ಒಂದು ಪ್ರಕ್ರಿಯೆ. ಇವತ್ತು ಏನಾಗಿದೆ ಅಂದರೆ, ನಮಗೆ ಅನಿಯಮಿತವಾದ ಆಹಾರದ ಒಂದು ಅಭ್ಯಾಸ, ಈ ಇದ್ದಕ್ಕಿದ್ದಾಗೆ ಉಪವಾಸ ಮಾಡೋದು, ಕಾರಣ ಇಲ್ಲದೆ ಹೇಗೋ ಕೆಲಸಗಳನ್ನು ಮೈಮೇಲೆ ಹಾಕ್ಕೊಂಡು ಆಹಾರ ಬಿಡುವುದು, ಡಯಟ್ನ ಹೆಸರಿನಲ್ಲಿ ಒಂದಿಷ್ಟು ಅನಾರೋಗ್ಯ ತಂದುಕೊಳ್ಳುವುದು ಮಾಡಿ, ಆದ್ದರಿಂದ ಉಪವಾಸ ಅನ್ನೋದೇ ಅತ್ಯಂತ ಹಾನಿಕಾರಕ ಅಂತ ಹೀಗೊಂದು ಭ್ರಮೆ ಇದೆ. ನಿಜವಾಗಿ ಉಪವಾಸ ಮಾಡುವ ದಿನಗಳನ್ನು ಶಾಸ್ತ್ರಕಾರರು ಹೇಳುವಂಥದ್ದು ತೀರಾ ಕೆಲವೊಮ್ಮೆ ನಾವು ಯಾವುದೋ ಒಂದು ಉದ್ದೇಶದಿಂದ ಮಾಡುವಂಥದ್ದು ಇರಬಹುದು. ಈಗ ಭೀಷ್ಮ ಪಂಚಕ ಅಥವಾ ವಿಷ್ಣು ಪಂಚಕ, ಧಾರಣ ಪಾರಣ ಅಥವಾ ಕೃಚ್ಛ್ರ, ಹೀಗೆ ಬೇರೆ ಬೇರೆ ರೀತಿಯಿಂದ ಉಪವಾಸದ ಕ್ರಮಗಳನ್ನು ಹೇಳ್ತಾರೆ. ಅಂದರೆ ಒಂದು ದಿವಸ ಪೂರ್ತಿ ಉಪವಾಸ, ಒಂದು ದಿವಸ ಆಹಾರ, ಒಂದು ದಿವಸ ಪೂರ್ತಿ ಉಪವಾಸ, ಒಂದು ದಿವಸ ಆಹಾರ, ಹೀಗೆ 15 ಒಂದು ತಿಂಗಳಲ್ಲಿ 15 ಉಪವಾಸ 15 ಆಹಾರ ಅಂತ ಉಪವಾಸ ಮಾಡುವ ಕ್ರಮದಲ್ಲಿ ಕೆಲವರು ಆರಾಮವಾಗಿ ಈಗಲೂ ಇದ್ದಾರೆ. 5 ದಿವಸ ನಿರಂತರ ಉಪವಾಸ ಮಾಡೋರು ಇದ್ದಾರೆ. ಆಮೇಲೆ ಇಡೀ ಒಂದು ತಿಂಗಳಲ್ಲಿ 5 ದಿವಸದ ಉಪವಾಸ, ಅದು ಅಮಾವಾಸ್ಯೆ, ಹುಣ್ಣಿಮೆ, 2 ಏಕಾದಶಿ ಮತ್ತು ಶ್ರವಣ ಅಂತ ಹೀಗೆ ಉಪವಾಸದ ವಿಷ್ಣು ಪಂಚಕದ ಒಂದು ವ್ಯವಸ್ಥೆಯನ್ನು ಹೇಳ್ತಾರೆ. ಮಾಡೋರು ಗಟ್ಟಿಮುಟ್ಟಾಗಿದ್ದಾರೆ. ಮತ್ತು ಉಪವಾಸ ಮಾಡಿದ್ರಿಂದಾಗಿ ಕೆಲವೊಮ್ಮೆ ಹೀಗೆ ಅನಾಹುತ ಆದದ್ದನ್ನು ನಾವು ನೋಡ್ತೇವಲ್ವಾ, ಬೇರೆ ಬೇರೆ ಥರದ ಹೊಟ್ಟೆಗೆ ಸಂಬಂಧಪಟ್ಟ ರೋಗಗಳನ್ನೆಲ್ಲ ಕಾಣ್ತೇವಲ್ವಾ. ಅಂದರೆ ಅದರ ಹಿಂದಿನ ದಿವಸ ಚೆನ್ನಾಗಿ ನೀರನ್ನು ಸ್ವೀಕಾರ ಮಾಡಬೇಕಾದದ್ದು ಮುಖ್ಯ. ಮರುದಿವಸ ಉಪವಾಸ ಮಾಡುವಾಗ ಡಿಹೈಡ್ರೇಷನ್ ಆಗೋದಕ್ಕೆ ಮುಖ್ಯ ಕಾರಣ ಹಿಂದಿನ ದಿವಸ ಕಾಲಕ್ಕೆ ತಕ್ಕಷ್ಟು ದೇಹಕ್ಕೆ ಬೇಕಾದಷ್ಟು ನಿರಂತರ ನೀರನ್ನು ಸ್ವೀಕಾರ ಮಾಡಬೇಕು. 2ನೇದು, ದೇಹಕ್ಕೆ ಉಪವಾಸದ ಹಿಂದಿನ ದಿವಸ ಏನಾದರೂ ಒಂದು ಸಿಹಿ ಆಹಾರ ಪದಾರ್ಥ ದೇಹಕ್ಕೆ ಸಿಗಬೇಕು. ಮತ್ತು ಸಾಮಾನ್ಯವಾಗಿ ದ್ರಾಕ್ಷಿ ಅಥವಾ ಖರ್ಜೂರದಂತಹ ಪದಾರ್ಥಗಳು ನೀರಲ್ಲಿ ನೆನೆ ಹಾಕಿ
ಆಹಾರದ ಮಧ್ಯದಲ್ಲಿ ಜೊತೆಗೆ ತೆಗೆದುಕೊಂಡ್ರೆ ಮರುದಿವಸದ ಉಪವಾಸದಲ್ಲಿ ಸುಸ್ತಾಗಲಿ ಅಥವಾ ದೇಹಕ್ಕೆ ಯಾವುದೋ ಒಂದು ಪದಾರ್ಥದ ಕೊರತೆಯಿಂದಾಗಿ ಅನಾರೋಗ್ಯಕ್ಕೆ ಕಾರಣವಾಗುವುದಾಗಲಿ ನಡೆಯುವುದು ಸಾಧ್ಯ ಇಲ್ಲ. ಇದು ನಾವು ಉಪವಾಸ ಮಾಡುವ ಮುನ್ನ ಎಚ್ಚರಿಕೆಯಿಂದ ಇರಬೇಕಾದ ಕೆಲವು ಪ್ರಸಂಗಗಳು. ಅಂಥ ಸುಸ್ತಾದಾಗ ಉಪವಾಸ ಮಾಡುವಾಗ ನೀರು ತೆಗೆದುಕೊಳ್ಬಾರ್ದು ಅಂತ ಹೇಳಲಿಲ್ಲ. ತೀರಾ ಅನಾರೋಗ್ಯ ಆದಾಗ ನೀರನ್ನು ಚೆನ್ನಾಗಿ ಸೇವಿಸಲಿಕ್ಕೆ ಅವಕಾಶ, ಪರ್ಮಿಷನ್ ಕೊಟ್ಟಿದೆ ಶಾಸ್ತ್ರ. ನಿಮ್ಮ ಆರೋಗ್ಯ ಕೆಡಿಸಿಕೊಂಡು ಉಪವಾಸ ಮಾಡಿ ಅಂತ ಹೇಳಲಿಲ್ಲ. ಆದರೆ ಕೆಲವು ದೇಹಕ್ಕೆ ಕೆಲವು ಪರಿಸ್ಥಿತಿಯಲ್ಲಿ ಆ ಪ್ರದೇಶಕ್ಕೆ ಒಗ್ಗಿಕೊಳ್ಳದೆ, ಈಗ ತುಂಬ ಸೆಕೆ ಇರುವ ಜಾಗದಲ್ಲಿ ಹೋದಾಗ ಉಪವಾಸ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ದೇಹಕ್ಕೆ ಸೆಟ್ ಆಗಲ್ಲ. ಅಂಥ ಸಂದರ್ಭದಲ್ಲಿ ನೀರು ಸ್ವೀಕಾರ ಮಾಡಿ ಉಪವಾಸ ಮಾಡಿ ಅಂತಲೂ ಅಸಕೃತ್ ಜಲಪಾನಂ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ವ್ರತಾಚರಣೆಗಳು ನಮ್ಮ ಅನಾರೋಗ್ಯಕ್ಕೆ ಕಾರಣವಾಗುವಂತೆ ಮಾಡಿ ಅಂತ ಯಾವತ್ತೂ ಹೇಳಲಿಲ್ಲ. ಆದರೆ ಅದಕ್ಕೆ ಪೂರ್ವ ಸಿದ್ಧತೆ ಏನು ಬೇಕು ಅದನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಉಪವಾಸ ಯಾವತ್ತೂ ದೇಹಕ್ಕೆ ಹಾನಿಕಾರಕವಲ್ಲ. ಉಪವಾಸದಿಂದ ಕ್ಯಾನ್ಸರ್ನಂತಹ ರೋಗ ಹೋಗುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಗೆ ದೇಹದಲ್ಲಿ ನಮ್ಮ ದೇಹ ದಿನದಿಂದ ದಿನಕ್ಕೆ ಆಹಾರ ತೆಗೆದುಕೊಂಡ ಹಾಗೆ ಅದರಲ್ಲಿ ಜೀವಕೋಶಗಳು ವಿಭಾಗಗೊಂಡು ಬೇಗ ಬೇಗ ಆಯುಷ್ಯ ಮುಗಿದು ನಾವು ವೃದ್ಧರಾಗ್ತಾ ಹೋಗ್ತೇವೆ. ಉಪವಾಸವನ್ನು ಕ್ರಮದಲ್ಲಿ ಮಾಡಿದೆವು ಅಂತಾದರೆ ಆ ಕ್ರಮದಿಂದಾಗಿ ನಮ್ಮ ಜೀವಕೋಶ ಬೆಳೆಯುವುದು ಒಂದು ದಿವಸ ತಡವಾಗಿ ಆರೋಗ್ಯ ವೃದ್ಧಿಯಾಗುತ್ತೆ, ಆಯುಷ್ಯವೂ ವೃದ್ಧಿಯಾಗುತ್ತೆ ಅಂತ ಅನ್ನೋದು ಒಂದು ಇವತ್ತಿನ ವಿಜ್ಞಾನದಲ್ಲೇ ಸಿದ್ಧವಾದಂತಹ ಒಂದು ವಿಚಾರ. ಅದರ ಜೊತೆಗೆ ಚಂದ್ರನ 11ನೇ ದಿವಸದ ಆಹಾರದ ಪದಾರ್ಥದ ಸ್ವೀಕಾರ ಅಂತ ಅನ್ನೋದು ಅದು ಅನಾರೋಗ್ಯಕ್ಕೆ ಕಾರಣ ಅನ್ನುವುದನ್ನು ಇವತ್ತು ವಿಜ್ಞಾನದ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಅದರಿಂದಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಉಪವಾಸ ಅನ್ನೋದು ಕಾರಣ ಅಲ್ಲ. ನಮ್ಮ ಹಿಂದಿನ ಆಹಾರದ ಪದ್ಧತಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಉಪವಾಸ ಅದರ ಜೊತೆಗೆ ಸೇರಿಕೊಂಡು ಅದು ಅನಾರೋಗ್ಯಕ್ಕೆ ಕಾರಣ ಆಗಬಹುದು. ಬಿಟ್ಟರೆ ಕೇವಲ ಉಪವಾಸ ಅಂತ ಅನ್ನೋದು ಯಾವತ್ತೂ ಹಾನಿಕಾರಕ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಎಷ್ಟೋ ರೋಗಗಳಿಗೆ ಆಯುರ್ವೇದ ಹೇಳುವಂಥದ್ದು ಲಂಘನಂ ಪರಮೌಷಧಂ. ನಮ್ಮ ಗುರುಗಳು ಯಾವಾಗಲೂ ವಿಶ್ವೇಶತೀರ್ಥರು ಮಾಡ್ತಾ ಇದ್ದದ್ದು, ಏನೇ ಜ್ವರ, ಶೀತ ಅಥವಾ ಇನ್ನೇನೇ ಅವರಿಗೆ ತೊಂದರೆ ಆಯಿತು ಅಂದರೆ ರಾತ್ರಿಯ ಆಹಾರವನ್ನು ಬಿಟ್ಟುಬಿಡ್ತಿದ್ರು. ಮರು ದಿವಸ ಮತ್ತೆ ದೇಹಕ್ಕೆ ವಾಪಸ್. ಯಾಕೆಂದರೆ ಹೊಸತನ್ನು ಕೊಟ್ಟಾಗ ಅದನ್ನು ಜೀರ್ಣ ಮಾಡಲಿಕ್ಕೆ ಬೇರೆ ಎಕ್ಸ್ಟ್ರಾ ಶಕ್ತಿ ತಗೊಂಡು ಇನ್ನಷ್ಟು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಅನ್ನೋ ಕಾರಣಕ್ಕೆ ಉಪವಾಸ ಇಟ್ಟು ಬಿಟ್ಟರೆ ದೇಹದಲ್ಲಿ ಏನು ಶಕ್ತಿ ಇದೆಯೋ ಅದು ಕೇವಲ ರೋಗ ನಿರೋಧಕ ಶಕ್ತಿಯಾಗಿ ರೋಗವನ್ನು ಓಡಿಸುವುದಕ್ಕೆ ಮಾತ್ರ ಉಪಯೋಗ ಆಗುತ್ತೆ ಹೊರತು ಮತ್ತಷ್ಟು ಹೊಸ ಕೆಲಸಗಳಿಗೆ ಶಕ್ತಿ ವಿನಿಯೋಗ ಆಗದೆ ಬೇಗ ಸುಧಾರಣೆಯನ್ನು ಕಾಣುವುದು ಸಾಧ್ಯ ಅನ್ನೋದು ಅದರ ಹಿಂದೆ ಇರುವ ತತ್ವ. ಈ ಹಿನ್ನೆಲೆಯಲ್ಲಿ ಉಪವಾಸದ ವ್ಯವಸ್ಥೆಯಲ್ಲಿ ಆಹಾರದ ಪದ್ಧತಿಯನ್ನು ನಾವು ಹೆಚ್ಚು ಶುದ್ಧವಾಗಿಟ್ಟುಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟರೆ ಉಪವಾಸ ಅನ್ನೋದು ಯಾವತ್ತೂ ಹಾನಿಕಾರಕ ಆಗುವುದಿಲ್ಲ. ಅದರಿಂದ ಅನಾರೋಗ್ಯ ಖಂಡಿತ ಬರುವುದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಮತ್ತಷ್ಟು ಇಂಥ ಪ್ರಶ್ನೆಗಳಿಗೆ ಜೊತೆಯಾಗೋಣ. ನಮಸ್ಕಾರ.